ಒಂದಷ್ಟು ಕಾಲದ ಹಿಂದೆ ಹಸಿರು ಬೆಟ್ಟಗಳ ನಡುವೆ ಕಂಗೊಳಿಸುತ್ತಿದ್ದ ಒಂದು ನಿಶ್ಶಬ್ದ ಹಳ್ಳಿಯಲ್ಲಿ ರಾಮು ಎಂಬ ಒಬ್ಬ ಒಳ್ಳೆಯ ರೈತನಿದ್ದುಕೊಂಡಿದ್ದ. ಅವನು ಬಡವನು, ಆದರೆ ಬಹಳ ಪರಿಶ್ರಮಶೀಲ. ಅವನ ಬಳಿ ಕೇವಲ ಒಂದು ಹಸು ಮಾತ್ರ ಇದ್ದಳು, ಗೌರಿ. ಗೌರಿ ಎಂದರೆ ಸಾಮಾನ್ಯ ಹಸು ಅಲ್ಲ, ಅವಳು ಸೌಮ್ಯಳು, ಚತುರಳು ಮತ್ತು ತುಂಬಾ ಪ್ರೀತಿಯುಳ್ಳವಳು. ಪ್ರತಿದಿನವೂ ಸ್ವಲ್ಪ ಹಾಲು ಕೊಟ್ಟು ರಾಮುವಿನ ಕುಟುಂಬಕ್ಕೆ ಆಹಾರ ಒದಗಿಸುತ್ತಿದ್ದಳು ಮತ್ತು ಸ್ವಲ್ಪ ಹಾಲನ್ನು ಮಾರುಕಟ್ಟೆಯಲ್ಲಿ ಮಾರಲು ಸಹ ಆಗುತ್ತಿತ್ತು. ರಾಮು ಗೌರಿಯನ್ನು ಕುಟುಂಬದ ಸದಸ್ಯಳಂತೆ ಪ್ರೀತಿಸುತ್ತಿದ್ದ. ಅವನು ಪ್ರತಿದಿನವೂ ಅವಳೊಂದಿಗೆ ಮಾತನಾಡುತ್ತಿದ್ದ, ತಾಜಾ ಹುಲ್ಲು ತಿನ್ನಿಸುತ್ತಿದ್ದ, ನದಿಯಲ್ಲಿ ಸ್ನಾನ ಮಾಡಿಸುತ್ತಿದ್ದ ಮತ್ತು ತಲೆ ಮೇಲೆ ಎದೆಯಲ್ಲಿ ತಟ್ಟುತ್ತಿದ್ದ. ಗೌರಿ ಕೂಡ ರಾಮುವಿನ ಹಿಂದೆ ನಂಬಿಕೆಯ ತೋಳಿಯಂತೆ ಎಲ್ಲೆಲ್ಲಿಗೆ ಹೋಗುತ್ತಿದ್ದಳು. ಒಂದು ವರ್ಷ ಭೀಕರ ಬಿಸಿಲಿನ ಹಂಗು ಬಂತು. ಬಾವಿಗಳು ಒಣಗಿ ಹೋಯಿತು, ಬೆಳೆಗಳು ಒಣಗಿ ಸಾಯಲು ಆರಂಭಿಸಿದವು. ಹಳ್ಳಿಯ ಜನರು ತಮ್ಮ ಜಾನುವಾರುಗಳನ್ನು ಆಹಾರ ನೀಡಲಾಗದೆ ಮಾರಲು ಆರಂಭಿಸಿದರು. ಹಲವರು ರಾಮುವಿಗೆ ಸಹ ಹಸುವನ್ನು ಮಾರಲು ಸಲಹೆ ನೀಡಿದರು. ಆದರೆ ರಾಮು ನಿರಾಕರಿಸಿ ಹೇಳಿದನು, ಈ ಹಸು ಪ್ರಾಣಿಯಷ್ಟೇ ಅಲ್ಲ, ಅವಳು ನನ್ನ ಕುಟುಂಬದ ಭಾಗ. ನನ್ನೊಂದಿಗೆ ಸುಖ ಕಾಲದಲ್ಲಿದ್ದಳು, ದುಃಖದ ವೇಳೆಯಲ್ಲಿ ಅವಳನ್ನು ಬಿಟ್ಟು ಬಿಡಲಾರೆನು. ಅವನಿಗೆ ತುಂಬಾ ಕಷ್ಟವಾದರೂ ಇದ್ದ ಆಹಾರ ಮತ್ತು ನೀರನ್ನು ಗೌರಿಯೊಂದಿಗೆ ಹಂಚಿಕೊಂಡ. ಕೆಲವೊಮ್ಮೆ ತಾನೇ ಊಟವನ್ನೇ ಬಿಟ್ಟು ಗೌರಿಗೆ ಆಹಾರ ನೀಡುತ್ತಿದ್ದ. ಹೆಚ್ಚು ತಿಂಗಳುಗಳು ಕಳೆದವು. ಕೊನೆಗೆ ಮಳೆ ಬಂತು. ಹೊಲಗಳು ಮತ್ತೆ ಹಸಿರಾಗಿದ್ದವು. ಜೀವನ ಸಹಜ ಸ್ಥಿತಿಗೆ ಮರಳಿತು. ಆ ವರ್ಷ ರಾಮುವಿಗೆ ಎತ್ತವಾದ ಬೆಳೆ ಲಭಿಸಿತು. ಅವನು ಸುಸ್ಥಿತಿಯಲ್ಲಿಯೂ ಸಂತೋಷದಲ್ಲಿಯೂ ಬದುಕತೊಡಗಿದ. ಗೌರಿ ಒಂದು ಆರೋಗ್ಯವಂತವಾದ ಕರುವಿಗೆ ಜನ್ಮ ನೀಡಿದಳು. ರಾಮುವಿನ ಹಸುಗೋವು ಮನೆ ನಿಧಾನವಾಗಿ ವಿಸ್ತರಿಸಿತು. ಹಳ್ಳಿಯವರು ರಾಮುವಿನ ನಿಷ್ಠೆ ಮತ್ತು ಪ್ರೀತಿಗೆ ಮೆಚ್ಚುಗೆ ಸಲ್ಲಿಸಿದರು. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಭವಿಷ್ಯದ ಹೊಸ ವಿಡಿಯೋಗಳನ್ನು ತಯಾರಿಸಲು ನನ್ನನ್ನು ಬೆಂಬಲಿಸಿ.